ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಹಸುವಿನ ತುಪ್ಪನ ಹೇಗೆ ಕಾಯಿಸ್ಕೊಳ್ಳೋದು, ಒಂದು ಹದವಾಗಿ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮರಳು ಮರಳಾಗಿ ಹೇಗೆ ಕಾಯಿಸೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ, ರವೆ ರವೆ ಥರ ಮರಳು ಮರಳು ಥರ ಎಷ್ಟು ಚೆನ್ನಾಗಿ ತುಪ್ಪ ಆಗಿದೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ ತುಪ್ಪ ಚೆನ್ನಾಗಿ ಕಾದಿದೆ ಅಂತೇಳಿ. ಹೇಗೆ ಮಾಡೋದು, ಏನು ಪದಾರ್ಥಗಳನ್ನು ಬಳಸಿದ್ರೆ ಈ ಥರ ಆಗುತ್ತೆ, ಎಷ್ಟೊತ್ತು ಕಾಯಿಸ್ಬೇಕು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸೂಪರ್ ಅಂತೆ ನೋಡಿ, ನಮ್ಮ ಹಸ್ಬೆಂಡ್ ನೋಡಿಬಿಟ್ಟು ಸೂಪರ್ ಅಂತ ಕೊಡ್ತಿದ್ದಾರೆ. ಸೊ ನಿಜ ತುಪ್ಪ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ರವೆ ರವೆ ಥರ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ಥರ ಮಾಡ್ಕೋಬೇಕು ಅಂದರೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಪಾನ್ನ ತೊಗೊಂಡಿದ್ದೀನಿ ನಾನು. ಪಾನ್ನ ಬಿಸಿಗೆ ಇಟ್ಟು ಕರೆಕ್ಟಾಗಿ ಮೆಂತ್ಯ ಕಾಳನ್ನು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು 3 ಸೇರು ಬೆಣ್ಣೆಗೆ ನಾನು ಕಾಯಿಸ್ತಾ ಇರೋದು. 1/4 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೋತಾ ಇದ್ದೀನಿ. ಚೆನ್ನಾಗಿ ಮೆಂತ್ಯ ಫ್ರೈ ಆದಮೇಲೆ, ಮೆತ್ತಗಾದ ಮೇಲೆ, ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನೀಟಾಗಿ ಮೆಣಸು ಮೆಂತ್ಯ ಎರಡೂ ಕೂಡ ಫ್ರೈ ಆದಮೇಲೆ ಮೆಣಸು ಕಾಳು ಸಿಡಿಬಾರ್ದು, ಸಿಡಿಯೋ ಮುಂಚೆನೇ ಎತ್ತಿಬಿಡಿ. ಸೊ ನೀಟಾಗಿ ಫ್ರೈ ಆಗಿದೆ. ಇದನ್ನು ಬಿಸಿ ಆರಲಿಕ್ಕೆ ಅಂತ ಒಂದು ಸೈಡ್ಗೆ ಇಡ್ತೀನಿ. ನೋಡಿ, ಇದು 3 ಸೇರು ಬೆಣ್ಣೆ, ಹಸುವಿನ ಬೆಣ್ಣೆ ಇದು. ಮಜ್ಜಿಗೆ ಎಲ್ಲನೂ ಸೋರಿಸ್ಬಿಟ್ಟು ನೀಟಾಗಿ ಪಾತ್ರೆನ ನಾನು ಈ ಥರ ಇಟ್ಕೊಂಡು ಬಿಸಿ ಮಾಡ್ತಾ ಇದ್ದೀನಿ. ಅದರೊಳಗಿರೋ ಮಜ್ಜಿಗೆನ ಪೂರ್ತಿಯಾಗಿ ಸೋರಿಸ್ಬಿಡ್ಬೇಕು. ಅದರಲ್ಲಿ ಯಾವುದೇ ಥರ ನೀರಿನ ಅಂಶ ಇರಬಾರ್ದು. ನೋಡಿ, ಈಗ ಬೆಂಕಿ ಅಂದರೆ ಗ್ಯಾಸ್ನ ಹಚ್ಚಿದ ಮೇಲೆ ಬೆಂಕಿಯ ಬಿಸಿಗೆ ಕರಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಸ್ಟಾರ್ಟಿಂಗಿಗೆ ಇಷ್ಟು ಕರಗಿದೆ. ಸೊ ಈ ಥರ ಬೆಣ್ಣೆನ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ಒಂದು ಹದಕ್ಕೆ ಕರಗಿದೆ ಅಂತ ಅಂದಮೇಲೆ, ಲಿಕ್ವಿಡಾಗಿ ಬದಲಾಗಿದೆ ಅಂತ ಅಂದಮೇಲೆ ಬೇಕಾದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೋದು. ಸೊ ನೋಡಿ, ಅದು ಕರಗ್ತಾ ಇರಲಿ. ಈಗ ಇದು ಎಲ್ಲ ಆರಿದೆ, ಬಿಸಿ ಎಲ್ಲ ಆರಿದೆ ಅಂತೇಳಿ ನಾನೀಗ ಇದನ್ನು ಪೌಡ್ರ್ ಮಾಡ್ಕೋತೀನಿ. ಈ ಮೆಂತ್ಯ ಮೆಣಸು ಎರಡೂ ಆರಿದ ಮೇಲೆ ಅದಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ತೀನಿ. ಇನ್ನೇನು ಎಕ್ಸ್ಟ್ರಾ ಸೇರಿಸಲ್ಲ ನೋಡಿ. ಮೆಂತ್ಯ ಕಾಳು ಹಾಗೆ ಮೆಣಸು ಹಾಗೆ ಏಲಕ್ಕಿ 3 ಪುಡಿ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ ಕಾಯ್ತಾ ಇದೆ ಪಾತ್ರೆ. ಮೇಲೆ ಉಕ್ಕು ಬರ್ತಾ ಇದೆ, ಹಾಲು ಉಕ್ಕು ಬರುತ್ತಲ್ಲ ಹಾಗೆ. ನೋಡಿ, ಪಾತ್ರದ ತಳಭಾಗದಲ್ಲಿರುವಂಥ ತುಪ್ಪ ಮೇಲ್ಭಾಗದ ತನಕನೂ ಉಕ್ಕು ಬಂದಿದೆ. ಸೊ ಅದು ಬಂದು ಕೊನೆಗೆ ಅದೇ ತಳಭಾಗಕ್ಕೆ ಸೇರಿ ಈ ಥರ ನೊರೆ ಅಂಶನೆಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ. ಮಧ್ಯಭಾಗದಲ್ಲಿ ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಇದೊಂದು 25ರಿಂದ 30 ನಿಮಿಷ, ಅಂದರೆ ಒಂದು ಅರ್ಧ ಗಂಟೆ ಪ್ರಾಸೆಸ್ ಅಂತಲೇ ಹೇಳ್ಬೋದು. ಸೊ ನೀಟಾಗಿ ಆ ರೀತಿ ಕರಗಿದ ಮೇಲೆ ಈ ಥರ ಒಂದು 20 ನಿಮಿಷ ಆದಮೇಲೆ ಅಥವಾ ಒಂದು ಅರ್ಧ ಗಂಟೆ ಆದಮೇಲೆ ಒಂಥರ ಸೌಂಡ್ ಬರುತ್ತೆ ಕುದಿಯೋದು. ಸೊ ಆ ಸೌಂಡ್ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗೋಗ್ಬಿಡುತ್ತೆ. ಆ ಟೈಮಲ್ಲಿ ಸ್ವಲ್ಪ ಅರಿಶಿನ, ನಾವು ಮಿಕ್ಸ್ ಮಾಡಿರುವಂಥ ಪೌಡ್ರುಗಳು, ಅದೇನು ಹುರಿದಿಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದು, ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಇಲ್ಕು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ವೀಳ್ಯದೆಲೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಾದಮೇಲೆ ಒಂದು 10 ನಿಮಿಷ ಆದರೂ ಕುದಿಯೋಕ್ಕೆ ಬಿಡಬೇಕು. ಸೊ ಅದು ಕುದೀತಾ ಈ ರೀತಿ ಬಬ್ಬಲ್ಸ್ ಬರುತ್ತೆ. ಈಗ ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡ ಮೇಲೂ ಬಬ್ಬಲ್ಸ್ ಬರ್ತಾನೆ ಇರುತ್ತೆ ನೋಡಿ. ಸೊ ಬಂದಾಗಿದೆ. ಈಗ ನಾನು ಇದನ್ನು ಒಂದು 10 ನಿಮಿಷ ಆರೋದಕ್ಕೆ ಬಿಟ್ಟಿದ್ದೆ. ಆರೋದಕ್ಕೆ ಬಿಟ್ಟ ಮೇಲೆ ಈ ಥರ ಅದಕ್ಕೆ ಬಂದಿದೆ. ಅದು 10 ನಿಮಿಷ ಆದಮೇಲೆ ಈಗ ಉಗುರು ಬೆಚ್ಚಗಿದೆ. ಈ ಟೈಮಲ್ಲೇ ನಾನು ಇದನ್ನು ಬಾಕ್ಸ್ಗೆ ಶಿಫ್ಟ್ ಮಾಡ್ಕೋತೀನಿ. ಒಂದು ಪಾತ್ರೆನ ತೊಗೊಂಡು, ನಿಮ್ಗೆ ಯಾವ ಬಾಕ್ಸ್ ಬೇಕೋ ಆ ಬಾಕ್ಸಿಗೆ ನೀವು ಈ ಥರ ತೊಗೊಂಡು ಒಂದು ತಟ್ಟೆನ ತಣ್ಣೀರಿನಲ್ಲಿ ಇಟ್ಟು ಅದ್ರ ಮೇಲೆ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಬಿಸಿ ಇದೆ ಅಲ್ಲ, ಸೊ ಬೇಗ ಆರುತ್ತೆ ಅಂತೇಳಿ. ಸೊ ಇಟ್ಬಿಟ್ಟು ನಾನು ಈ ಥರ ಸೋರಿಸ್ಕೊತಾ ಇದ್ದೀನಿ ನೀಟಾಗಿ. ಇದನ್ನು ಸೋರಿಸ್ಕೋಬೇಕು, ಯಾಕಂದರೆ ನಾವು ಪೌಡರ್ ಹಾಕಿದ್ದೀವಿ, ಮೆಂತ್ಯ ಪೌಡರು ಎಲ್ಲ, ಹಾಗಾಗಿ ನೀಟಾಗಿ ಶೋಧಿಸ್ಕೋಬೇಕು. ಸೊ ಇದೆಲ್ಲನೂ ಈ ರೀತಿ ನೀಟಾಗಿ ಶೋಧಿಸ್ಕೊಂಡಿದ್ದಾದಮೇಲೆ ಸೊ ವೀಳ್ಯದೆಲೆಯಲ್ಲೂ ಕೂಡ ತುಪ್ಪದ ಅಂಶ ಇರುತ್ತೆ ಅಂತೇಳಿ ನಾನು ಕಂಪ್ಲೀಟಾಗಿ ಸೋರಿಸ್ಕೊತಾ ಇದ್ದೀನಿ. ಇದಕ್ಕೆ ಪೂರ್ತಿ ಮುಚ್ಚಳನ ಕಂಪ್ಲೀಟಾಗಿ ಮುಚ್ಚಬಾರ್ದು. ಮುಚ್ಚೋರು ಮುಚ್ಚುತ್ತಾರೆ, ಬಟ್ ನಾನು ಮುಚ್ಚಲ್ಲ. ನೋಡಿ, ಈ ಥರ ಸ್ವಲ್ಪ ಗಾಳಿ ಆಡೋಕ್ಕೆ ಜಾಗ ಬಿಟ್ಟು ಈ ರೀತಿ ಹಾಕಿ ನಾನು ಇಟ್ಟಿದ್ದೆ. ಇದು ಒಂದು 5 ಅವರ್ ಆದಮೇಲೆ ಈ ಥರ ಆಗಿದೆ ನೋಡಿ. ರಾತ್ರಿ ಊಟಕ್ಕೆ ಅಂತ ನಾನು ಅಡುಗೆ ಮಾಡೋಕ್ಕೆ ಅಂತ ಹೋದಾಗ ಈ ಥರ ಆಗಿತ್ತು. ಸೊ ನೋಡ್ತಾ ಇದ್ದೀರಲ್ಲ, ಎಷ್ಟು ಮರಳಾಗಿ ತುಂಬಾ ಪರ್ಫೆಕ್ಟಾಗಿ ತುಪ್ಪ ರೆಡಿಯಾಗಿದೆ. ಸೊ
ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹದದಲ್ಲಿ ಕಾಯಿಸ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.